ಇವತ್ತು ನಮ್ಮ ಸರ್ಕಾರಿ ಪ್ರಥಮ ದರ್ಜೆಯ ಮಹಾವಿದ್ಯಾಲಯದಲ್ಲಿ ಪ್ರೇರಣಾಶ್ರೀ IPSC ಅಡಿಯಲ್ಲಿ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಈ ಒಂದು ಸಬ್ಜೆಕ್ಟ್ ಮೇಲೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಇದು ಬಹಳಷ್ಟು ಪ್ರಶಂಸನೀಯವಾದ ಅಂತ ನನ್ನ ಒಂದು ಭಾವನೆ. ಈ ನಿಟ್ಟಿನಲ್ಲಿ ವೇದಿಕೆಗೆ ಉಪಸ್ಥಿತರುವಂಥ ಮಹಾವಿದ್ಯಾಲಯದ ವಾಣಿಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವಂಥ ಪ್ರೊಫೆಸರ್ CS ಲಿಂಗೇಶ್ವರ ಅವರೇ, ಡೈರೆಕ್ಟರ್ ಕದಂಬ ಕೋಚಿಂಗ್ ಸೆಂಟರ್ DCPD ಅವರೇ, ಶ್ರೀಯುತ ಮೌನೇಶ್ B ಅವರೇ, ಮಧು ಕಿರಣ್ ಸರ್ ಅವರೇ, ಗಿರಿರಾಜ್ ಸರ್ ಅವರೇ ಮತ್ತು ಬಸವರಾಜ್ ಒಣಗಿ ಸರ್ ಅವರೇ, ಜೊತೆಗೆ ನಮ್ಮ ಮಹಾವಿದ್ಯಾಲಯದ ಪ್ರೇರಣಾ ಸಂಘದ ಕೋಆರ್ಡಿನೇಟರ್ ಡಾಕ್ಟರ್ ಮಂಗೇಶ್ ಜಾಧವ್ ಸರ್ ಅವರೇ, ಪ್ರೊಫೆಸರ್ ಮೊಹಮ್ಮದ್ ಶಾಹಿ ಸರ್ ಅವರೇ ಹಾಗೂ ಯಾವತ್ತೂ ನನ್ನ ಆತ್ಮೀಯ ಇಂಗ್ಲೀಷ್ ಪ್ರಾಧ್ಯಾಪಕರೇ ಹಾಗೂ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯರೇ, ನಾವೆಲ್ಲರೂ ಇವತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇದ್ದೀವಿ. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವೆಲ್ಲರೂ ಸ್ಪರ್ಧಾಳುಗಳಾಗಿರಬೇಕು ಮತ್ತು ನಮ್ಮ ಅಂತಿಮ ಗುರಿ ವಿಜಯಶಾಲಿಗಳಾಗುವಂಥ ನಿಟ್ಟಿನಲ್ಲಿ ನಾವು ಮುಂದೆ ದಿಟ್ಟ ಹೆಜ್ಜೆಯನ್ನು ಇಟ್ಟು ಸಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಗೆ ಬೇಕಾಗಿರೋದು ಎರಡು ಇಂಪಾರ್ಟೆಂಟ್. ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಕಮ್ಯುನಿಕೇಷನ್ ಸ್ಕಿಲ್. ದ ಪರ್ಸನ್ ಹೂ ಕಲ್ಟಿವೇಟ್ಸ್ these two characters, personality development on the one hand and communication skills on the other, he will become or she will become successful person in the future life. ನಾನು ಎಷ್ಟು ಸಲ ಹೇಳ್ತಿರ್ತೀನಿ, ವ್ಯಕ್ತಿತ್ವ ವಿಕಸನ ಅಂದಾಗ ಎತ್ತರಗೋದು ದಪ್ಪಗೋದು ಮುಖ್ಯ ಅಲ್ಲ. ಫಿಸಿಕಲ್ ವಿ ಶುಡ್ ಬಿ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್. ಅದ್ರ ಜೊತೆಗೆ ಮೆಂಟಲಿ ವಿ ಶುಡ್ ಬಿ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್. ಫಿಸಿಕಲ್ ಸ್ಟ್ರೆಂತ್ ಆ್ಯಂಡ್ ಮೆಂಟಲ್ ಸ್ಟ್ರೆಂತ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಟು improve our personality. That is real perfect personality ಅಂತ ಹೇಳ್ತೀವಿ. ನೆಕ್ಸ್ಟ್ communication skills ಅಂತ ಬಂದಾಗ we should have proper communication skills today. ಯಾವುದೇ ಒಂದು ಕೆಲಸ ನೀವು ಮಾಡ್ರಿ, ಯಾವುದೇ ಒಂದು ಇಂಟರ್ವ್ಯೂ ಫೇಸ್ ಮಾಡ್ರಿ, ಯಾವುದೇ ಒಂದು ಕಾಂಪಿಟೇಟಿವ್ ಪರ್ಪಸ್ ನೀವೆಲ್ಲೇ ಒಂದು ಸಂದರ್ಶನಕ್ಕೆ ಅಟೆಂಡ್ ಮಾಡಿದಾಗ ಅಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಭಾಳ ಹೆಲ್ಪ್ ಆಗ್ತದೆ. ಹೇಳ್ತಾರೆ, ನಾವು ಪ್ರೈಮರಿಯಿಂದ ಓದಿರ್ತೇವೆ, ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಬಾರದವ ಜಗಳ ತಂದ ಅಂತ ಒಂದು ಗಾಳಿ ನಾವು ಓದ್ತಾನೆ ಬೆಳೆದಿದ್ದೇವೆ. ಅಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ವೆರಿ ಇಂಪಾರ್ಟೆಂಟ್. ಯಾವ್ದಾದ್ರು ಜೊತೆ ನಾವು ಕಮ್ಯುನಿಕೇಷನ್ ಮಾಡುವಾಗ ಅದೇ